ಪ್ರೇಕ್ಷಕರೇ ಪ್ರಣಾಮಗಳು. ವಿಶ್ವ ಪ್ಲಸ್ ಟಿವಿಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ಸಂದರ್ಭದ ಒಂದು ವಿಚಾರ ತಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೇನೆ. ಸಭೆ ಸಮಾರಂಭ ಹಂಚಿಕೊಂಡ್ರೆ ತಟ್ಟನೆ ಎದುರಾಗೋದೇ ಸಭಾಭವನ ಅಥವಾ ವೇದಿಕೆಯ ಸವಾಲು. ಪುಟ್ಟ ಪುಟ್ಟ ಕಾರ್ಯಕ್ರಮಗಳನ್ನು ಆಯೋಜಿಸುವಾಗ ದುಬಾರಿ ಹಾಲ್ಗಳನ್ನು ಹಿಡಿದು ಅದರ ದುಬಾರಿ ಬೆಲೆ ಕಟ್ಟೋದು ಅಂದರೆ ಕುತ್ತಿಗೆಗೆ ಬರ್ತದೆ. ಆದರೆ ಬೀದರ್ನಲ್ಲೊಂದು ಇಂಥ ಪ್ರಸಂಗವೇ ಇಲ್ಲ. ಯಾಕೆಂದರೆ ಬೀದರ್ನಲ್ಲಿ ಒಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕ ಒಂದು ಓಪನ್ ಏರ್ ಥಿಯೇಟರನ್ನು ಕಟ್ಟಿ ನಿಲ್ಲಿಸಿದ್ದಾರೆ. ಈ ಓಪನ್ ಏರ್ ಥಿಯೇಟರು ಯಾವುದೇ ದುಬಾರಿ ಬೆಲೆ ಕಟ್ಟಬೇಕಾಗೂ ಇಲ್ಲ, ಇದರ ಬಗ್ಗೆ ಯಾವುದೇ ಖರ್ಚು ಮಾಡುವ ಅಗತ್ಯವೂ ಇಲ್ಲ. ಇದು ಉಚಿತವಾಗಿ ನಿಮ್ಮ ಎಲ್ಲ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಜನರ ಮುಂದೆ ತಂದಿಡುವಂತಹ ಒಂದು ವೇದಿಕೆಯಾಗಿದೆ. ಅದುವೇ ಕರುನಾಡ ಸಾಂಸ್ಕೃತಿಕ ಭವನ. ಹಾಗಾದ್ರೆ ಬನ್ನಿ ಬೀದರಿಗೆ ಹೋಗಿ ಈ ಕರುನಾಡ ಸಾಂಸ್ಕೃತಿಕ ಭವನವನ್ನು ನೋಡಿಕೊಂಡು ಬರೋಣ. ಗಡಿ ಜಿಲ್ಲೆ ಬೀದರಿನ ನೆಲೆಯಲ್ಲಿ ಅಂದೊಮ್ಮೆ ಉರ್ದು, ಮರಾಠಿ ಹಾಗೂ ಮೋಡಿ ಭಾಷೆಗಳ ನಡುವೆ ಸಿಕ್ಕು ನಲುಗಿ ಹೋಗಿದ್ದ ಕನ್ನಡ ಈಗ ಎಲ್ಲರ ಬಾಯಲ್ಲಿ ನಲಿದಾಡುತ್ತಿದೆ. ಇದಕ್ಕೆ ಇಲ್ಲಿ ಅನೇಕ ಸಾಕ್ಷಿಗಳಿವೆ. ಅವುಗಳಲ್ಲಿ ಕುಂಬಾರವಾಡಾದ ಬ್ಯಾಂಕ್ ಕಾಲೋನಿಯಲ್ಲೊಂದು ವಿಶಿಷ್ಟ ಸಾಂಸ್ಕೃತಿಕ ಕ್ಷೇತ್ರವಿದೆ. ಅದುವೇ ಕರುನಾಡ ಸಾಂಸ್ಕೃತಿಕ ಭವನ. ಈ ತೆರೆದ ವೇದಿಕೆ ಓಪನ್ ಏರ್ ಥಿಯೇಟರ್. ಇದರ ನಿರ್ಮಾತೃ ಒಬ್ಬ ಸರ್ಕಾರಿ ಶಾಲೆಯ ಟೀಚರ್, ಸಾಹಿತ್ಯದ ವಿದ್ಯಾರ್ಥಿ, ಸಂಘಟಕರಲ್ಲಿ ಸದಾ ಮುಂಚೂಣಿಯ ವ್ಯಕ್ತಿ. ಇವರೇ ಡಾಕ್ಟರ್ ಸಂಜೀವ್ ಕುಮಾರ್ ಅತಿವಾಳೆ. ಅತಿವಾಳೆಯವರ ಈ ಕರುನಾಡ ಸಾಂಸ್ಕೃತಿಕ ಭವನ ಸಾಹಿತ್ಯ, ಸಂಸ್ಕೃತಿ, ಪ್ರತಿಭೆಗಳ ಪ್ರಚಾರ ಪ್ರಸಾರದ ಕೆಲಸ ಮಾಡ್ತಾ ಇದೆ. ಕನ್ನಡದ ಅಷ್ಟೂ ವಿಚಾರಗಳ ಮಂಥನಕ್ಕೆ ಈ ವೇದಿಕೆ ಸದಾ ಕೈಬೀಸಿ ಕರೆಯುತ್ತಿದೆ. ಸಾಂಸ್ಕೃತಿಕ ಪರಿಚಾರಕ ಸಂಜೀವ್ ಕುಮಾರ್ ಖುದ್ದು ತಮ್ಮ ಈ ಭವನವನ್ನು ವಿಶ್ವ ಪ್ಲಸ್ ಟಿವಿ ಕ್ಯಾಮೆರಾ ಕಣ್ಣಿಂದ ನಾಡವರಿಗೆ ಪರಿಚಯಿಸುತ್ತಿದ್ದಾರೆ. ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನೇ ಸೃಷ್ಟಿಸಲು ಹೊರಟಿರ್ತಕ್ಕಂಥ ಕರುನಾಡು ಸಾಂಸ್ಕೃತಿಕ ವೇದಿಕೆಯು ಇಡೀ ಬೀದರ್ ಜಿಲ್ಲೆಯಲ್ಲಿ ನನಗನಿಸಿದಂತೆ ಒಬ್ಬ ಸಾಹಿತಿಯಾಗಿ ಅನೇಕ ಕಾರ್ಯಕ್ರಮಗಳು ಮಾಡುವ ಸಂದರ್ಭದಲ್ಲಿ, ರಾಜ್ಯ ಸುತ್ತುವಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಭವನ ಇರತಕ್ಕಂಥದ್ದು ಬಹಳಷ್ಟು ಅಪರೂಪ ಅಂತ ನಾನು ಮನಗಂಡಿದ್ದೇನೆ. ಇದು ಬೀದರ್ ಜಿಲ್ಲೆಯಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ತನ್ನದೇ ಆದ ಭೂಮಿಕೆಯನ್ನು ನಿರ್ವಹಿಸ್ತಾ ಇದೆ. ಇವತ್ತಿನ ದಿವಸ ಉದಯೋನ್ಮುಖ ಕವಿಗಳಿಗೆ, ಸಾಹಿತಿಗಳಿಗೆ, ಬರಹಗಾರರಿಗೆ ತಮ್ಮ ಪುಸ್ತಕಗಳನ್ನು ಬಿಡುಗಡೆ ಮಾಡ್ತಕ್ಕಂಥದ್ದು, ಪುಸ್ತಕಗಳ ವಿಮರ್ಶೆ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿರ್ಬೋದು, ಸಣ್ಣ ಸಣ್ಣ ವಿಚಾರಗೋಷ್ಠಿಗಳು ಮತ್ತು ಅನೇಕ ಜನ ಸಾಹಿತ್ಯ ಸಾಂಸ್ಕೃತಿಕ ಲೋಕದ ದಿಗ್ಗಜರನ್ನು ಈ ಒಂದು ಸಭಾಭವನದಲ್ಲಿ ಅವರನ್ನು ಕರೆದು ಅವರೊಟ್ಟಿಗೆ ಸಂಭಾಷಣೆ ಮಾಡ್ತಕ್ಕಂಥದ್ದು, ವಿಚಾರ ಸಂಕಿರಣ ಏರ್ಪಡಿಸ್ತಕ್ಕಂಥದ್ದು, ಕವಿಗೋಷ್ಠಿ ಏರ್ಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ, ರಾಜ್ಯ ಮಟ್ಟದ ಒಂದು ಕಮ್ಮಟ ಕೂಡ ನಾವು ಇಲ್ಲಿ ಕಥಾ ಕಮ್ಮಟ ಕೂಡ ಏರ್ಪಡಿಸುವ ಮೂಲಕ ಇಡೀ ರಾಜ್ಯದ ಮೂಲೆ ಮೂಲೆಗೂ ಕೂಡ ಈ ಒಂದು ಭವನದ ಪರಿಚಯ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅಖಿಲ ಭಾರತ ಮಟ್ಟದ ಕವಿತ್ರಿಯರ ಸಮ್ಮೇಳನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಲಾರಿ ಆಜಾದ್ ಅವರು ಕೂಡ ಈ ಸಭಾಂಗಣಕ್ಕೆ ಕರೆಸಿ ಅವರ ಒಂದು ಕಾರ್ಯಕ್ರಮ ಕೂಡ ಇಲ್ಲಿ ಏರ್ಪಡಿಸಿರ್ತಕ್ಕಂಥ ಅಗ್ಗಳಿಕೆಗೆ ಈ ಕರುನಾಡು ಸಾಂಸ್ಕೃತಿಕ ಭವನ ಹೋಗಿದೆ ಅಂತಕ್ಕಂಥದ್ದು ಬಹಳ ಹೆಮ್ಮೆ ಮತ್ತು ಸಂತೋಷಕರ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಕರುನಾಡ ಸಾಂಸ್ಕೃತಿಕ ಭವನ ಸರ್ವ ಋತು ವೇದಿಕೆಯಾಗಿದೆ. ದೂರ ದೂರಿಂದ ಬಂದು ಝರಣಿ ನರಸಿಂಹನ ಈ ಊರು, ಬಿದರಿ ಕಲೆಯ ಬೀಡು ಬೀದರಿನಲ್ಲಿ ಕಾರ್ಯಕ್ರಮ ನಡೆಸುವವರಿಗೆ ಇದು ಹೇಳಿ ಮಾಡಿಸಿದ ಕಲಾಕ್ಷೇತ್ರ. ಇದಕ್ಕೆ ದುಬಾರಿ ದುಡ್ಡಲ್ಲ, ಯಾವುದೇ ಹಣ ಕಟ್ಟುವುದೇ ಬೇಕಿಲ್ಲ. ಇದರ ನಿರ್ವಹಣಾ ವೆಚ್ಚ ಹಾಗೂ ಶುಚಿತ್ವದ ಕೆಲಸಕ್ಕೆಂದು ಒಂದಿನಿತು ಸಹಯೋಗ ಕೊಡಲು ಸಿದ್ಧರಿದ್ದರೆ ಒಮ್ಮೆ ಸಂಜೀವ್ ಕುಮಾರ್ ಅತಿವಾಳೆಯವರ ಮನೆಯಂಗಳದ ಚಿಕ್ಕ ಚೊಕ್ಕ ಹಾಗೂ ಸರಳವಾದ ಕರುನಾಡ ಸಾಂಸ್ಕೃತಿಕ ವೇದಿಕೆ ಬಳಸಿ ಅದರ ಮೆರುಗು ಅನುಭವಿಸಲೇಬೇಕು. ಅಣ್ಣಪ್ಪ ಬಿ ಗೌಡ, ಬೀದರ.